ತುಮಕೂರು ಪ್ರಾದೇಶಿಕ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಶಶಿಧರ್ ಜಿಆರ್ ರವರ ಮಾರ್ಗದರ್ಶನದಲ್ಲಿ ಮಿಂಚಿನ ಕಾರ್ಯಾಚರಣೆ. ಶಿರಾ ವಲಯದ ವಲಯ ಅರಣ್ಯಾಧಿಕಾರಿ ನವನೀತ್ ತಂಡದಿಂದ ಮಿಂಚಿನ ಕಾರ್ಯಾಚರಣೆ. ಖಚಿತ ಮಾಹಿತಿ ಮೇರೆಗೆ ಹಂದಿ ಬೇಟೆಗಾರನ ಬಂಧನ. ಹಂದಿ ಬೇಟೆಯಾಡಲು 7 ಜನರ ತಂಡವಿದ್ದು ಆ ತಂಡದಲ್ಲಿ 6 ಜನ ಪರಾರಿಯಾಗಿದ್ದಾರೆ. 7 ಜನ ಬೇಟೆಗಾರರಲ್ಲಿ ಒಬ್ಬನ ಬಂಧನ. ಬೇಟೆಗಾರರಿಂದ ಸುಡುತ್ತಿದ್ದ 4 ಕಾಡು ಹಂದಿಗಳ ಮೃತದೇಹ ವಶಕ್ಕೆ ಪಡೆದ ಅಧಿಕಾರಿಗಳು. ದಿನಾಂಕ 23/7/2025 ಮಧ್ಯಾಹ್ನ ಸುಮಾರು 1:30 ಸಮಯದಲ್ಲಿ ಬೇಟೆಯಾಡಿ ತಂದಿದ್ದ ಕಾಡು ಹಂದಿಗಳನ್ನು ಶಿರಾ ವಲಯದ ಶಿಬಿ ಗಸ್ತಿನ ವ್ಯಾಪ್ತಿಯ ಕಳ್ಳಂಬೆಳ್ಳ ಹೋಬಳಿಯ ತಿಪ್ಪನಹಳ್ಳಿ ಗ್ರಾಮದ ಸರ್ವೆ ನಂಬರ್ 89ರಲ್ಲಿ ಸುಡುತ್ತಿರುವ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಕಾರ್ಯಾಚರಣೆ ನಡೆಸಿ ಸುಡುತ್ತಿದ್ದ 4 ಕಾಡು ಹಂದಿಗಳ ಮೃತದೇಹ ಹಾಗೂ 1 ಬೈಕ್, 1 ಸತ್ತೂರ್, 1 ಚೂರಿ ಹಾಗೂ ಮಾಂಸ ಕತ್ತರಿಸಲು ಬಳಸುವ 2 ಮರದ ತುಂಡುಗಳನ್ನು ವಶಪಡಿಸಿಕೊಂಡ ಅಧಿಕಾರಿಗಳು. ಸದರಿ ಕೃತ್ಯದಲ್ಲಿ ಭಾಗಿಯಾಗಿದ್ದ ಕಳ್ಳಂಬೆಳ್ಳ ಹೋಬಳಿ ಬೋರಸಂದ್ರ ಗ್ರಾಮದ ವಾಸಿಯಾದ ಲೋಕೇಶ್ ಬಿನ್ಲೇಟ್ ರಂಗದಾಸಪ್ಪ ಎಂಬುವವರನ್ನು ಬಂಧಿಸಲಾಗಿರುತ್ತದೆ ಹಾಗೂ ಉಳಿದ 6 ಜನ ಆರೋಪಿಗಳಾದ ಸಿದ್ದಪ್ಪ ಬಿನ್ ತಿಪ್ಪೇಸ್ವಾಮಿ ಬೆಂಚೆ ಗ್ರಾಮ, ರಾಮಣ್ಣ ಬಿನ್ ಗೋವಿಂದಪ್ಪ ಅಮಲಗೊಂದಿ ವಡ್ಡರಹಟ್ಟಿ, ರವಿ ಮತ್ತು ರಮೇಶ್ ಇಬ್ಬರು ಗುಬ್ಬಿ ತಾಲೂಕು ಗುಡ್ಡ ಓಬಳಾಪುರ ಗ್ರಾಮ, ಹಾಲಿವಾಸ ಬೋರಸಂದ್ರ, ಮೂರ್ತಿ ಬಿನ್ ತಿಗಳಪ್ಪ ದೊಡ್ಡ ಸಿಬಿ, ರಂಗಯ್ಯ ಬಿನ್ಲೇಟ್ ರಾಜಣ್ಣ ಬೋರಸಂದ್ರ ಎಂಬುವವರು ಪರಾರಿಯಾಗಿರುತ್ತಾರೆ. ಈ ಸಂಬಂಧ ಶಿರಾ ವಲಯದ ಅರಣ್ಯಾಧಿಕಾರಿಗಳ ಕಚೇರಿಯಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ಕಾಲಂ 2 ಸೆಕ್ಷನ್ 16, 9, 39, 51ರ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಪರಾರಿಯಾದ 6 ಜನ ಆರೋಪಿಗಳನ್ನು ಪತ್ತೆ ಮಾಡಲು ಕ್ರಮ ಕೈಗೊಳ್ಳಲಾಗಿರುತ್ತದೆ. ತುಮಕೂರು ಪ್ರಾದೇಶಿಕ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಶಶಿಧರ್ ಜಿಆರ್ ರವರ ಮಾರ್ಗದರ್ಶನದಲ್ಲಿ ಮಧುಗಿರಿ ಉಪವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಮಲ್ಲಿಕಾರ್ಜುನಪ್ಪ ಹೆಚ್ ಇವರ ನೇತೃತ್ವದಲ್ಲಿ ಶಿರಾ ವಲಯದ ವಲಯ ಅರಣ್ಯಾಧಿಕಾರಿ ಶ್ರೀ ನವನೀತ್ ಟಿಎನ್, ಉಪವಲಯದ ಅರಣ್ಯಾಧಿಕಾರಿ ನಾಗರಾಜು ಇ, ಶಿವಿ ಗಸ್ತಿನ ಗಸ್ತು ಅರಣ್ಯ ಪಾಲಕ ನಿಂಗರಾಜು ಟಿ, ಸಹಾಯಕ ಸಿಬ್ಬಂದಿ ನಿಜಲಿಂಗಪ್ಪ ಇವರು ಸದರಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿರುತ್ತಾರೆ.